ನೋಡಿ ಗೈಸ್, ನನ್ನ ತಂಗಿ ಈ ಸ್ಯಾರಿ ಹಾಕಿದಾಳೆ. ಗ್ರೀನ್ ಕಲರ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್, ಡಬಲ್ ಕಲರ್ದು ಸೂಪರ್ ಆಗೈತೆ. ಏಯ್, ಪೂಜೆ ಮಾಡ್ತಿದ್ರೆ ಸ್ಲಿಪ್ಪರ್ ತಗೋ ಬಂದಾಗ್ತಿದ್ಯಾ? ನಡಿ ಆಚೆಗೆ ಹಾಕ್ಮಾ. ಗೈಸ್, ನನ್ನ ತಂಗಿದು ಇದು ಫಸ್ಟ್ ಭೀಮ್ ಅಮಾವಾಸ್ಯೆ. ಏನೇ ಅನ್ನಿಸ್ತೈತೆ? ಫಸ್ಟ್ ಭೀಮ್ ಅಮಾವಾಸ್ಯೆ ಸೆಲೆಬ್ರೇಟ್ ಮಾಡ್ತಿದ್ಯಾ? ಫಸ್ಟ್ ಟೈಮ್ ಪಾದ ಪೂಜೆ ಮಾಡ್ತಿದ್ಯಾ? ಹೇಳೆ, ಫಸ್ಟ್ ಭೀಮ್ ಅಮಾವಾಸ್ಯೆ ಹೆಂಗ್ ಅನ್ನಿಸ್ತೈತೆ ನಿನ್ಗೆ? ಹೇಳು. ಹೇಳು. ಏನು ಇಲ್ಲ, ಇದು ನನ್ನ ಫಸ್ಟ್ ಭೀಮ್ ಅಮಾವಾಸ್ಯೆ. ನನ್ನ ಗಂಡಂಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ದೇವ್ರು ಅಂತ ಕೇಳ್ಕೊತೀನಿ ಇವತ್ತು ಅಂತ ಹೇಳಿ. ನೋಡಿ ಗೈಸ್, ನಮ್ಮ ತಂಗಿಯವ್ರ ಮನೇಲಿ ನಮ್ಮ ತಂಗಿಯವ್ರಿಗೆ ಎಟ್ಕಲ್ಲ ದೀಪ ಹಚ್ಚಕ್ಕೆ. ಅದಕ್ಕೆ ದಿನ ನಮ್ಮ ಮೈದ್ನವ್ರೆ ದೀಪ ಹಚ್ಚೋದು. ನೋಡಿ ಗೈಸ್, ನನ್ನ ತಂಗಿ ಐಟ್ನ ಆಡ್ಕೊಂತ ಇದ್ದಾನ ನನ್ನ ತಮ್ಮ. ಶಾಕ್ ಏನಿಲ್ಲ ಬಿಡು. ಅದೇ ನಾವಿಬ್ರು ಕುಳ್ರೆ. ನನ್ ಮಗ್ಳು ಮಾತ್ರ ಐಟ್ ಆಗ್ತಾಳ ಅನ್ಸುತ್ತೆ ಅಲ್ವಾ ಪಪ್ಪು? ಕೊಡ್ಸೋಣ ಬಿಡು ನಿನ್ಗೆ ಏನಾದ್ರು. ನೋಡಿ ಗೈಸ್, ನನ್ನ ತಂಗಿ ಮನೆ ಒಬ್ಬಟ್ಟು ಮಾಡಿದ್ದಾರೆ ಸ್ವೀಟ್ಗೆ. ನೋಡಿ ಗೈಸ್, ನನ್ನ ತಂಗಿಗೆ ಪಾಪ ಗಂಧದ ಕಡ್ಡಿಲಿ ಪೂಜೆ ಮಾಡಕ್ಕೂನು ಕಷ್ಟ, ಯಾಕೆಂದ್ರೆ ಸ್ಮೆಲ್ ಬಂದ್ರೆ ವಾಮಿಟ್ ಆಗ್ಬಿಡುತ್ತೆ. ಎಷ್ಟು ಟ್ಯಾಕ್ಸ್? 5000. ಚಿಕ್ಕಿ ಏನ್ ಮಾಡ್ತಿದ್ದಾಳ ಕಂದ? ನೋಡ್ತಾ ಇದ್ದಾಳೆ. ದಾರ ಕಟ್ಟಿಸ್ಕೊ, ನೀನು ಕಟ್ಟು. ನೋಡಿ ಗೈಸ್, ಇವ್ರಿಬ್ರು ಐಟು. ನೋಡಿ ಗೈಸ್, UPI ಅನ್ನೋ ಬಿಡೆ. ಪೈಸಾ ಇಸ್ಕ ಬಾಬಾ, ಬೈ ಇಸ್ಕಳ ಬಾ, ದುಡ್ಡು ಇಸ್ಕಳ ಮಗಳೇ. ನೋಡ್ ಬತ್ತಾವಳಿ ಹುಡುಗ ಅವಳಿಗೆ ದುಡ್ಡು ಅಂದ್ರೆ ಫೇವ್ರೇಟ್. ಅವ್ರ ತಾತ ಅಭ್ಯಾಸ ಮಾಡ್ಬಿಟ್ಟೈತಿ. ಕ್ಲಾಪ್ಸ್ ಹಾಕ್ರಿ ಎಲ್ಲ. ಗೈಸ್, ಇವಾಗ ಆಯ್ತು ಪೂಜೆ ಎಲ್ಲ. ಇವಾಗ ಅರ್ಜೆಂಟ್ ಬೇಗ ಮನೆಗೆ ಹೋಗ್ಬೇಕು. ನಾನು ನಮ್ಮ ಮನೇಲಿ ಹೋಗಿ ದೀಪ ಹಚ್ಬೇಕು. ಅದು ಅಲ್ಲದೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾವು ಯೂಶಲಿ ಅಮಾವಾಸ್ಯೆ ದಿನ ಎಲ್ಲ ಮಗುಗೆ ದೃಷ್ಟಿ ತೆಗಿತೀವಿ ನಿಂಬೆ ಹಣ್ಣಿಂದ. ಇವಾಗ ಹೋಗಿ ಬೇಗ ಪಟ್ಟಂತ ಫ್ರೆಶ್ ಅಪ್ ಆಗಿ ಆಮೇಲೆ ದೇವ್ರ ಪೂಜೆ ಮಾಡಬೇಕು. ಬನ್ನಿ ಇವಾಗ ಹೊರಡೋಣ. ಚಿಕ್ಕಿಗೆ ಬಾಯ್ ಮಾಡು ಮಗಳೇ. ಅಗ್ಗಿ ಮುದ್ದು ಮಗಳ. ನೋಡಿ ಗೈಸ್, ನನ್ನ ಮಗಳನ್ನ ಮೇಲ್ಗಡೆ ನೋಡ್ತಿದ್ದಾಳೆ ಬಾಯ್ ಮಾಡಕ್ಕೆ. ಇಲ್ಲಿ ಅಜ್ಜಿಲೇ. ಬಾಯ್ 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 ಹೇಳು ಅಜ್ಜಿಗೂ. ಅಜ್ಜಿಗೂ ಬಾಯ್ ಹೇಳು. ಟಾಟಾ. ಗೈಸ್, ಇದು ಅದು ನೆಕ್ಸ್ಟ್ ಡೇ ಕಂಟಿನ್ಯೂ ಲಾಗು. ತುಂಬ ಅಂದರೆ ಅಲ್ಲೆಲ್ಲ ಓಡಾಡಿ ಟೆಂಪಲ್ಗೆಲ್ಲ ಹೋಗಿ ಟಯರ್ಡ್ ಆಗಿದ್ದರಿಂದ ಸೊ ನಾನು
ಊಟ ಮುಗಿಸಿ ಮಲ್ಕೊಂಡೆ ಬಂದಿದ ತಕ್ಷಣ ನಮ್ಮಮ್ಮ ಮನೆಯಿಂದ. ಇವತ್ತು ಇವತ್ತು ಅಂತ ಹೇಳಿದ್ರೆ ಥರ್ಸ್ಡೇ. ಆಲ್ಮೋಸ್ಟ್ ನಾನು ನಮ್ಮ ಅತ್ತೆ ಸೇರಿ ಮನೆಯೆಲ್ಲನೂ ಒಂದು ರೌಂಡ್ ನೀಟಾಗಿ ಕ್ಲೀನ್ ಮಾಡಿದ್ವಿ. ಅಂದರೆ ಧೂಳೆಲ್ಲ ತೆಗೆದು ಸ್ವಲ್ಪ ತೆಂಗಿನಕಾಯಿ ಎಲ್ಲ ಇಟ್ಕೊಳ್ಳೋದಿತ್ತು. ಅಂದರೆ ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ಅದೆಲ್ಲನೂ ಇವಾಗಿಂದನೇ ರೆಡಿ ಮಾಡ್ಕೊತಾ ಇದ್ದೀವಿ. ಇಲ್ಲ ಅಂತಂದರೆ ಮಗು ಇರೋದ್ರಿಂದ ಬ್ಯಾಲೆನ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ಅದಕ್ಕೇ ಫಸ್ಟೇ ಇನ್ನು ಒಂದು ವೀಕ್ ಇದೆ ಅನ್ನುವಾಗಲೇ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ತೆಂಗಿನಕಾಯಿ ಎಲ್ಲ ನೀಟಾಗಿ ಸುಲ್ಕೊಂಡೆ ನಾನು. ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಆಯಿತು. ಇನ್ನು ನಾಳೆ ಫ್ರೈಡೇ ನಾವೇನು ಕ್ಲೀನಿಂಗ್ ಮಾಡಲ್ಲ. ಇನ್ನು ಸ್ಯಾಟರ್ಡೆ ಮತ್ತು ಸಂಡೇ ಅಡುಗೆ ಮನೆ ಒಂದು ಕ್ಲೀನ್ ಮಾಡಿದ್ರೆ ಮುಗೀತು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಕಂಪ್ಲೀಟು. ಆಮೇಲೆ ನಾನು ಮಂಡೇ ಚಿಕ್ಕಪೇಟೆಗೆ ಹೋಗೋಣ ಅಂತ ಇದ್ದೀನಿ. ಯಾಕೆಂತಂದರೆ ಇಲ್ಲಿ ಹೂವಂತೂ ತೊಗೊಳಕ್ಕಾಗಲ್ಲ. ಹಾರ ಎಲ್ಲ ಮಾಡೋದ್ರಿಂದ ನಾನೇ ಹಾರ ಎಲ್ಲ ಕಟ್ಕೊಳ್ಳೋದ್ರಿಂದ ಸೊ ಚಿಕ್ಕಪೇಟೆಗೆ ಹೋಗಿ ಅಲ್ಲಿಂದ ಹೂವೆಲ್ಲನೂ ತೊಗೊಂಡು ಬಂದು ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮಗೂ ಪ್ರೈಸಿಂಗಲ್ಲಿ ಕಡಿಮೆ ಅಂತ ಅನಿಸುತ್ತೆ ನಾವೇ ರೆಡಿ ಮಾಡಿಕೊಂಡ್ರೆ. ಇನ್ನು ಬೇರೆ ಕಡೆ ತೊಗೋತೀವಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ದಟ್ ಅದಕ್ಕೇ ನಾನೇ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಫ್ಲವರ್ಸ್ ಎಲ್ಲ ತೊಗೊಬರೋಣ ಅಂತ ಇದ್ದೀನಿ. ಅದಾದಮೇಲೆ ಇನ್ನು ಟ್ಯೂಸ್ಡೇ ನಮ್ಮ ಅತ್ತೆ ಊರಿಗೆ ಹೋಗಬೇಕು. ಸೊ ಊರಿಗೆ ಹೋದರೆ ಏನು ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಉಳ್ಕೊಳ್ಳೋದು ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ಎರಡೇ. ಅದು ಬಿಟ್ಟರೆ ಶುಕ್ರವಾರನೇ ಹಬ್ಬ ಇರೋದು. ಸೊ ಅದಕ್ಕೇ ಇನ್ನು ಬಿಟ್ವೀನ್ 2 ಡೇಸಲ್ಲಿ ತಿಂಡಿಗಳೆಲ್ಲನೂ ಮಾಡಿದ್ರೆ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು ಅಂತಲೇ ಅರ್ಥ. ಬನ್ನಿ ಇವಾಗ ಕೆಳಗಡೆಗೆ ಹೋಗೋಣ. ನೋಡಿ ಗೈಸ್, ನಮ್ಮ ಅತ್ತೆ ಹೆಂಗೆ ತೊಳೆದಾಕಿದೆ ಎಲ್ಲನೂ ಹಾರಗಳನ್ನ ನೋಡಿ. ಫ್ಲವರ್ಸ್ದೆಲ್ಲ ಈ ಥರ ಹ್ಯಾಂಗ್ ಮಾಡಿದೆ. ಮತ್ತು ಇಲ್ಲಿ ನೋಡಿ ಸ್ಲಿಪ್ಪರೆಲ್ಲ ಹೆಂಗೆ ಜೋಡಿಸಿಟ್ಟೈತೆ. ಇವಾಗ ನಾವು ಹೊರ್ಗಡೆ ಹೋಗ್ತಿದ್ದೀವಿ. ನಾನು ಸ್ವಲ್ಪ ಐಬ್ರೋ ಮಾಡಿಸ್ಕೋಬೇಕು. ಸೊ ಅದಕ್ಕೆ ಹೋಗ್ತಿದ್ದೀನಿ. ನಮ್ಮಮ್ಮನೂ ಬರುತ್ತೆ ಜೊತೆಲಿ. ನಮ್ಮಮ್ಮನ ಬರೋಕ್ಕೆ ಹೇಳಿದ್ದೆ. ಸೊ ಅಲ್ಲಿ ತನಕ ಪಾಪುನ ನೋಡ್ಕೊತಾ ಇರುತ್ತೆ ಅಮ್ಮ. ಬನ್ನಿ ಇವಾಗ ಹೊರಗಡೆ. ಗೈಸ್ ಅಲ್ಲಿಂದ ಬಂದೆ ನಾನು. ಆನ್ ದಿ ವೇ ಮಲ್ಲಿಗೆ ಹೂ ಕೂಡ ಸಿಕ್ತು. ನನಗಂತೂ ಈ ಹೂವು ಮಾರೋರು ಯಾರಾದರೂ ಕಾಣಿಸ್ಬಿಟ್ರೆ ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ. ಏಕೆಂತಂದರೆ ನಾವು ರೆಗ್ಯುಲರಾಗಿ ಪೂಜೆ ಮಾಡೋದ್ರಿಂದ ಹೂವು ಇರಲೇಬೇಕು. ಅಂದರೆ ಡೇ ಬಿಟ್ಟು ಡೇ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ. ಸೊ ಅದರಲ್ಲೂ ಮಲ್ಲಿಗೆ ಹೂ ಸಿಕ್ಬಿಡ್ತು ಇವತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ತೊಗೊಂಡು ಬಂದೆ. ಹಾಗೆ ಪಾರ್ಲರ್ಗೆ ಹೋಗಿದಾಗ ಬ್ಯೂಟಿ ಪಾರ್ಲರ್ ಅವ್ರು ಕೇಳಿದ್ರು, ನೀವೇನಾದರೂ ವಿಡಿಯೋ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಹೌದು, ನೀವೆಲ್ಲಿ ನೋಡಿದ್ದೀರಾ ಅಂತ ಅದಕ್ಕೆ ನಮ್ಮ ಫೋನಿಗೆ ಬಂದಿತ್ತು. ನನಗೆ ನೀವೇನಾ ಅಂತ ಅನ್ನಿಸ್ತು. ಅಂದರೆ ನಾನು ರೆಗ್ಯುಲರಾಗಿ ಅಲ್ಲೇ ಹೋಗೋದು. ಬಟ್ ನಾನು ಅಷ್ಟು ಏನು ಶೇರ್ ಮಾಡಿರಲಿಲ್ಲ. ಈ ಥರ ವಿಡಿಯೋ ಎಲ್ಲ ಮಾಡ್ತೀನಿ ಅಂದ್ಬಿಟ್ಟು ಚೆನ್ನಾಗಿ ಮಾತಾಡಿಸ್ತಾರೆ. ಬಟ್ ನಾನು ವಿಡಿಯೋ ಎಲ್ಲ ಮಾಡ್ತೀನಿ ಅಂತ ಹೇಳಿರಲಿಲ್ಲ ಯಾವತ್ತೂ. ಅವರೇ ಕೇಳಿದ್ರು, ವಿಡಿಯೋ ಏನಾದರೂ ಮಾಡ್ತೀರಾ ಅಂತ. ಹೌದೊಂದಕ್ಕೆ ನಮ್ಮ ಫೋನಿಗೆ ಬಂದಿತ್ತು. ನಾನು ನೋಡಿದೆ. ನಾನು ನೀವೇ ಅಂದ್ಕೊಂಡಿದ್ದೆ. ಬಟ್ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೇಳಿದೆ ಅಂತ ಅಂದರು. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವೀಡಿಯೋಸ್ ಆಲ್ಮೋಸ್ಟು ಚೆನ್ನಾಗಿ ಓಡ್ತಿದೆ. ಬಟ್ ಈಗ ಒಳ್ಳೊಳ್ಳೆ ಕಂಟೆಂಟ್ ಮಾಡಿದ್ರೆ ಓಡುತ್ತೆ ಗೈಸ್. ಈಗ ಮನೇಲೇ ಇರ್ತೀವಿ, ಏನು ಕಂಟೆಂಟ್ ಕ್ರಿಯೇಟ್ ಮಾಡಿ ವಿಡಿಯೋ ಮಾಡೋದು ಹೇಳಿ. ಸೊ ಏನು ಮಾಡೋಕ್ಕಾಗಲ್ಲ. ಇರೋ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದೀನಿ. ಅದರಲ್ಲೂ ಮಗು ಇರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ. ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡೋದು ಸೀರಿಯಸ್ಲಿ ಸಿಕ್ಕಾಪಟ್ಟೆ ಕಷ್ಟ. ಅದರಿಂದ ನಂಗೆ ಸಿಗೋ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ನೋಡಿ ಇವಾಗ ವಿಡಿಯೋ ಮಾಡ್ತಿದ್ದೆ ಆಲ್ರೆಡಿ. ನೋಡಿ ಇವಾಗ ನನ್ನ ಮಗು ಎಂಟ್ರಿ ಆದ್ಲು. ಇಲ್ಲಿ ನೋಡಿ, 1 ನಿಮಿಷ ಬಿಟ್ಟಿರಲ್ಲ, ಹಿಂದೆನೇ ಓಡ್ತಿರುತ್ತೆ. ಹಾಯ್ ಮಾಡು ಕಂದ. ಲೋಕ, ಏಯ್ ಲೋಕ ನೋಡಿ ಮುನ್ಸ್ಕೊಂಡು ಓಡ್ತಾ ಇತ್ತದು. ಆಲ್ಮೋಸ್ಟ್ ಕೆಲಸ ಎಲ್ಲ ಆಯಿತು. ಇವಾಗ ಇನ್ನು ತಿಂಡಿ ಮತ್ತು ಚಿಕ್ಕಪೇಟೆಗೆ ಹೋಗಿ ಶಾಪ್ ಮಾಡಿದ್ರೆ 80% ಕೆಲಸ ಮುಗ್ದಂಗೆ. 20% ಏನೇ ಇದ್ರು ಹಬ್ಬದ ದಿನ ಡೆಕೋರೇಷನ್ ಮಾಡಿ ನೋಡೋದೆ. ನಾನು ಹಾಗೆ ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ. ಅದು 18th ಆಗಸ್ಟ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ನೀವು ಬೇಕಿದ್ರೆ ಹೋಗಿ ಶಾಪ್ ಮಾಡ್ಕೊಳ್ಳಿ. ನಾವು ಬೇರೆದು ಬುಕ್ ಮಾಡಿದ್ದೆ ಮೀಶೋದಿಂದ. ಬಟ್ ಅದು ಯಾಕೋ ಕ್ಯಾನ್ಸಲ್ಲೇ ತೊಗೊಬಿಡ್ತು. ಸೊ ಅದಕ್ಕೆ ಅಮೆಝಾನಲ್ಲಿ ಮಾಡಿದ್ದೀನಿ. ನೋಡೋಣ ಫಸ್ಟ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಅದಕ್ಕೆ ಬಂದಮೇಲೆ ರಿವ್ಯೂ ಹೇಳ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನನ್ನ ಮಗಳು ನೋಡಿ ಗೈಸ್, ಇದು ನಿಪ್ಪಲ್ದು ತುದಿನೇ ಕಿತ್ತಾಕ್ಬಿಟ್ಟಿದ್ದಾಳೆ. ನನಗೆ ನೋಡೇ ಸಾಕಾಗೋಯ್ತು. ಇದ್ಯಾಕೆ ಇಷ್ಟೊಂದು ದಪ್ಪ ಹಾಲು ಬರ್ತಿದೆ ಅಂದರೆ ಅಲ್ಲಲ್ಲಿ ಕಡ್ದಾಕ್ಬಿಟ್ಟಿದ್ದಾಳೆ. ಮಲ್ಲಿಗೆ ಹೂ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಸ್ಮೆಲ್ಲು ಅಷ್ಟೇ ಸಕ್ಕತ್ತಾಗಿದೆ. ಇವಾಗ ಹೂ ಕಟ್ಕೊಬೇಕು ಸ್ವಲ್ಪನ. ನಾಳೆ ಶುಕ್ರವಾರ ಅಲ್ವಾ, ಸೊ ಅದಕ್ಕೆ. ನೋಡಿ ಗೈಸ್, ನನ್ನ ಮಗಳನ್ನ ಅವ್ರ ಮಾಮನ ಹತ್ರನೇ ಆಟ ಆಡ್ತಾಳೆ. ಓಹೋ ನೋಡಿ ಎಂತ ಕೆಟ್ಟ ಬುದ್ಧಿ ಕಲ್ತಿದ್ದಾನೆ ನನ್ನ ತಮ್ಮ. ಹೂವೆಲ್ಲಾನು ಕಿತ್ತಾಕಿ ಇಟ್ಟಿದ್ದಾಳೆ ನನ್ನ ಮಗಳು. ಏನ್ ಪನಿಷ್ಮೆಂಟ್ ಕೊಡೋಣ ಹೇಳಿ ನೀವೇ. ಹೂವೆಲ್ಲಾನು ಕಿತ್ತಾಕಿದ್ದಾಳೆ ಅಂದ್ರೆ ನಗ್ತಾ ಐತೆ. ನೋಡಿ ಕರ್ಟನ್ಸ್ ಎಲ್ಲ ಚೇಂಜ್ ಮಾಡಿದೀವಿ. ಇವಾಗ ಹೊಸದಾಗಿ ಒಂದು ಫ್ಲವರ್ದು ಪಾಟ್ ಬೇರೆ ಇಡ್ಸಿದ್ದಾರೆ ನಮ್ಮ ಅತ್ತೆ. ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಗೆ ಈ ಪೋರ್ಷನ್ಗೆ ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದು ಕಿತ್ತಾಕ್ಬೇಕು ಅವಳೀಗ.
ನೋಡಿ ಗೈಸ್, ಇದು ನಮ್ಮ ಪಾಪು ನಾಮಕರಣದಲ್ಲಿ ಅದೇ ನೇಮ್ ಕಸ್ಟಮೈಸ್ ಮಾಡ್ತಾರಲ್ಲ, ಅದ್ರಲ್ಲಿ ಮಾಡ್ಸಿದ್ದು. ಅವ್ರ ಅಪ್ಪ ತಂದಿಟ್ಕೊಂಡೈತೆ ಇದನ್ನು. ಬೆಳಿಗ್ಗೆ ಎಸಿತೀನಿ ಅಂತಂದ್ರೆ ಬೇಡ, ಏನಕ್ಕೆ ಅದೇನ್ ಮಾಡ್ತೈತೆ, ಅಲ್ಲಿರ್ಲಿ ಬಿಡು ಅಂತ ಹೇಳ್ತೈತೆ. ಇಡಕ್ಕೆ ಜಾಗ ಇಲ್ಲ. ಬಟ್ ಓಕೆ, ಇಲ್ಲಿ ಚೆನ್ನಾಗಿ ಕಾಣಿಸ್ತಿದೆ ಲೋಕಾನ ನೇಮು. ಇಲ್ಲಿ ನೋಡಿ, ಇಲ್ಲೆಲ್ಲ ತಿಂಡಿ ಅವು ಇವೇ ಇಟ್ಕೊಂಡಿದೀವಿ. ಡೈನಿಂಗ್ ಟೇಬಲ್ ಯಾವಾಗ್ಲೂ ಹೆಂಗೆ ಜಾಗ ಇರ್ತಿತ್ತು, ಸೊ ಅದಕ್ಕೆನೆ ಅಲ್ಲಿಗೆ ಶಿಫ್ಟ್ ಮಾಡ್ಬಿಟ್ಟಿದೀವಿ. ಇವಾಗ ಸ್ವಲ್ಪ ಓಕೆ, ನೀಟಾಗಿ ಚೆನ್ನಾಗಿ ಕಾಣಿಸ್ತಿದೆ. ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.